ಗಿರಿಗೌಡ ತೀರಿಕೊಂಡ. 4 ದಿನಗಳ ಕಾಲ ಹೊಟ್ಟೆನೋವು ಎಂದು ಹೊರಳಾಡಿ ಕಡೆಗೊಮ್ಮೆ ಮಂಡ್ಯದ ನರ್ಸಿಂಗ್ ಹೋಂಗೆ ದಾಖಲಾದ ಗಿರಿಗೌಡ ವಾರದ ನಂತರ ಆಕಸ್ಮಿಕವಾಗಿ ತೀರಿಕೊಂಡದ್ದು ಕಾವೇರಮ್ಮನ ಪಾಲಿಗೆ ಬಹುದೊಡ್ಡ ಶಾಕ್. ಹೇಗೆ ನೋಡಿದರೂ ಅವರದು ಮಧುರ ದಾಂಪತ್ಯವಾಗಿತ್ತು. ಅದರ ಕುರುಹಲಾಗಿ 4 ಮಂದಿ ಮಕ್ಕಳಿದ್ದರು. ಮದುವೆಯ 10ನೇ ವಾರ್ಷಿಕೋತ್ಸವ ಮುಗಿದ ಕೆಲವೇ ತಿಂಗಳಿಗೆ ಗಿರಿಗೌಡ ದಿಢೀರನೆ ತೀರಿಕೊಂಡಿದ್ದ. ಮನೆಯಲ್ಲಿ ನೋಡಿದರೆ 4 ಮಕ್ಕಳಿದ್ದಾರೆ, ದುಡಿಯುವ ಗಂಡಸೇ ಇಲ್ಲ. ಹೀಗಿರುವಾಗ ಬದುಕುವುದು ಹೇಗೆ? ಈ ಯೋಚನೆಯಲ್ಲಿಯೇ ಕಾವೇರಮ್ಮ ಇದ್ದಾಗ ಕೆಲವರು ಹೇಳಿದರು, ನೋಡಮ್ಮ, ಒಂಟಿ ಹೆಂಗಸು ನೆಮ್ಮದಿಯಿಂದ ಬದುಕುವುದು ಕಷ್ಟ, ಇನ್ನೊಂದು ಮದುವೆ ಮಾಡಿಕೊ. ಈ ಮಾತಿಗೆ ಕಾವೇರಮ್ಮ ಒಪ್ಪಲಿಲ್ಲ. ಏನಾದರೂ ಸರಿ, ಹೀಗೆ ಒಂಟಿಯಾಗಿಯೇ ಬದುಕುತ್ತೇನೆ ಎಂದು ನಿರ್ಧರಿಸಿದಳು. ಹೇಗಿದ್ದರೂ ಇರುವ 4 ಗಂಡು ಮಕ್ಕಳೇ ತಾನೆ, ಅವರನ್ನು ಕಷ್ಟಪಟ್ಟು ಓದಿಸಿದರೆ ಸಾಕು ಎಂದುಕೊಂಡಳು. ನಂತರ ಆಕೆ ಹಿಂದಿರುಗಿ ನೋಡಲಿಲ್ಲ. ಮಕ್ಕಳನ್ನು ಹೇಗಾದರೂ ಮುಂದೆ ತರಬೇಕು ಎಂಬ ಹಂಬಲದಿಂದ ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆದು ಕೂಲಿ ಕೆಲಸ ಮಾಡಿ 1-2 ಸಂದರ್ಭಗಳಲ್ಲಿ ಭಿಕ್ಷೆ ಬೇಡಿ ಓದಿಸಿದಳು. ಮಕ್ಕಳು ಒಂದೊಂದು ತರಗತಿಯಲ್ಲೂ ಅತ್ಯುತ್ತಮ ಅಂಕ ಪಡೆದು ಉತ್ತೀರ್ಣರಾದ ಸಂದರ್ಭದಲ್ಲಿ ಕಾವೇರಮ್ಮನ ಮುಖದಲ್ಲಿ ಖುಷಿಯ ಹೂ ಅರಳುತ್ತಿತ್ತು. ಕಡೆಗೂ ಕಾವೇರಮ್ಮನ ಬಾಳಿನಲ್ಲಿ ಒಳ್ಳೆಯ ಕಾಲ ಬಂದೇ ಬಂತು. ಆಕೆಯ 4 ಮಕ್ಕಳು ಸರಕಾರಿ ನೌಕರಿಗೆ ಸೇರಿಕೊಂಡರು. ಆಗ ಮಾತ್ರ ಕಾವೇರಮ್ಮ ತಾನು 55ರ ಹೆಂಗಸು ಎಂಬುದನ್ನು ಮರೆತು 15ರ ಹುಡುಗಿಯಂತೆ ಕುಣಿದಾಡಿಯೇ ಬಿಟ್ಟಳು. ಮೊದಲು ತಾನೇ ಮುಂದಾಗಿ ನಿಂತು ದೊಡ್ಡ ಮಗನಿಗೆ ಮದುವೆ ಮಾಡಿದಳು. ಆ ಸಂದರ್ಭದಲ್ಲಿ ಗಂಡನ ನೆನಪಾಗಿ ಕಣ್ಣೀರಿಟ್ಟಳು. ಹೇಗಿದ್ದರೂ ಮಕ್ಕಳೆಲ್ಲ ಸರಕಾರಿ ನೌಕರಿಯಲ್ಲಿ ಇದ್ದರಲ್ಲ, ಎಲ್ಲರಿಗೂ ಶ್ರೀಮಂತ ಕುಟುಂಬದ ಕನ್ಯೆಯರೇ ದೊರಕಿದರು. ಕಾವೇರಮ್ಮನಿಗೆ ಹಿಗ್ಗೋ ಹಿಗ್ಗು. ಅಬ್ಬಾ, ಕಡೆಗೂ ದೇವರು ಕಣ್ತೆರೆದ. ಬದುಕಿನ ಕಡೆಗಾಲದಲ್ಲಿ ಒಬ್ಬೊಬ್ಬ ಮಗನ ಮನೆಯಲ್ಲೂ ಒಂದಷ್ಟು ದಿನ ಇದ್ದರೆ ಆಯಿತು ಎಂದುಕೊಂಡಳು. ಅದೊಮ್ಮೆ ಯುಗಾದಿಯಂದು ಊರಿಗೆ ಬಂದ ಮಕ್ಕಳ ಮುಂದೆ ಈ ವಿಷಯ ತೆಗೆದು, ನೋಡ್ರಪ್ಪ, ನನಗೂ ವಯಸ್ಸಾಯಿತು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಡೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಅಂದಳು. ಈ ಮಾತು ಕೇಳಿದ್ದೇ ಹಾವು ತುಳಿದಂತೆ ಹೌಹಾರಿದ 4 ಸೊಸೆಯರು ಒಂದೆಡೆ ಸೇರಿ ಗುಸುಗುಸು ಎಂದಿಕೊಂಡರು. ಹಿಂದೆಯೇ ಗಂಡಂದಿರನ್ನು ಹತ್ತಿರ ಕರೆದು ಅವರಿಗೂ ಏನೋ ಹೇಳಿದರು. ನಂತರ ಕಾವೇರಮ್ಮನ ಹಿರೀಮಗ ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಹೀಗೆಂದ, ಅಮ್ಮ, ನೀನು ಹೇಳಿದ್ದೇನೋ ಸರಿ, ನಿನ್ನನ್ನು ಕರೆದೊಯ್ಯಲು ನಮಗೂ ಇಷ್ಟ. ಆದರೆ ನಾವಿರೋದು ಬೆಂಗಳೂರು, ಅಲ್ಲಿನ ಕಷ್ಟಗಳು 1-2, ನಮಗೆ ಸುಸ್ತಾಗಿ ಹೋಗುತ್ತೆ. ಅಂಥ ಕಡೆಗೆ ನೀನು ಬಂದು ಹೇಗಿರ್ತೀಯ? ಬೇಡ, ಇಲ್ಲೇ ಆರಾಮಾಗಿ ಇದ್ದೀಯಲ್ವಾ, ಇಲ್ಲೇ ಇದ್ದು ಬಿಡು. ಬೇಕಾದರೆ ನಿನಗೆ ತಿಂಗಳು ಒಂದಿಷ್ಟು ದುಡ್ಡು ಕೊಡುತ್ತೇವಂತೆ. ಇಷ್ಟು ಹೇಳಿದವನು ಸುಮ್ಮನಾದ. ಮರುದಿನವೇ ಮಕ್ಕಳು ಅವರ ಹೆಂಡತಿಯರೊಂದಿಗೆ ಹೋಗಿಯೇ ಬಿಟ್ಟರು. ವಿಪರೀತ ದುಡ್ಡಿದ್ದರಿಂದ ಪರಿಣಾಮವೇ ಹೀಗಿರಬೇಕು. 1-2 ವರ್ಷಗಳ ನಂತರ ಕಾವೇರಮ್ಮನಿಗೆ ಸಣ್ಣ ಪ್ರಮಾಣದಲ್ಲಿ ಎದೆನೋವು ಕಾಣಿಸಿಕೊಂಡಿತು. ಸಮೀಪದ ಆಸ್ಪತ್ರೆಯ ವೈದ್ಯರು, ಇಲ್ಲಿ ವಾಸಿಯಾಗಲ್ಲ, ಬೆಂಗಳೂರಿಗೆ ಹೋಗಮ್ಮ ಅಂದರು. ಈ ಕಾವೇರಮ್ಮ ಒಂದು ಪುಟ್ಟ ಬ್ಯಾಗ್ನೊಂದಿಗೆ ಬೆಂಗಳೂರಿಗೆ ಬಂದೇ ಬಿಟ್ಟಳು. ಕಾಯಿಲೆ ನಿಜಕ್ಕೂ ಅಪಾಯದ ಹಂತ ತಲುಪಿತ್ತು. ಹಿರೀಮಗ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು ಅಡ್ಮಿಟ್ ಮಾಡಿದಾಗ ಅಲ್ಲಿದ್ದ ವೈದ್ಯೆ ಹೇಳಿದರು, ಒಂದೇ ಮಾತು, ಹೃದಯದಲ್ಲಿ ರಂಧ್ರವಾಗಿದೆ, ನಾಳೆಯೇ ಆಪರೇಷನ್ ಮಾಡಬೇಕು, 2.5 ಲಕ್ಷ ಆಗುತ್ತೆ, ಬೇಗ ಹಣ ಹೊಂದಿಸಿ. ಸರಿ ಮೇಡಮ್, ಒಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದ ಆಕೆಯ ಮಗರಾಯ ಆಸ್ಪತ್ರೆಯಿಂದ ಹೊರಗೆ ಬಂದ. 1 ಗಂಟೆ ಕಳೆಯಿತು, 2 ಆಯಿತು, ಕಡೆಗೆ ಇಡೀ ರಾತ್ರಿ ಕಳೆದರೂ ಆ ಪುಣ್ಯಾತ್ಮನ ಸುಳಿವಿರಲಿಲ್ಲ. ಓಹ್, ಇನ್ನು ತಡ ಮಾಡಿದರೆ ಈ ವೃದ್ಧೆಯ ಜೀವ ಉಳಿಯುವುದೇ ಕಷ್ಟ ಅನ್ನಿಸಿದಾಗ ಆ ವೈದ್ಯೆ ತಾನೇ ಮಾನವೀಯ ನೆಲೆಯಲ್ಲಿ ಯೋಚಿಸಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದಳು. ಚಿಕಿತ್ಸೆ ಎಲ್ಲ ಮುಗಿಯಿತು, ವೈದ್ಯೆಯೇ ಹಣ ಕಟ್ಟಿದ್ದು ಆಯಿತು. ಈ ಕಾವೇರಮ್ಮನನ್ನು ಆಪರೇಷನ್ ಥಿಯೇಟರ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಹಿಂದಿನ ರಾತ್ರಿ ತಪ್ಪಿಸಿಕೊಂಡು ಹೋಗಿದ್ದ ಆ ಭೂಪತಿ ರಂಗ ಬಂದೇ ಬಂದ. ಜೊತೆಯಲ್ಲಿ ಅವನ ಸಹೋದರರು ಇದ್ದರು. ವೈದ್ಯೆಗೆ ರೇಗಿತು, ಅಲ್ಲಪ್ಪ, ನಿಂಗೇನು ಮನುಷ್ಯತ್ವ ಇಲ್ಲವಾ? ಜೀವದ ಬೆಲೆ ಗೊತ್ತಿಲ್ಲವಾ? ಆ ಮುದುಕಿನ ಹಾಗೆ ಬಿಟ್ಟು ಹೋಗಿಬಿಟ್ಟೆಯಲ್ಲ. ನಾನು ನೋಡದೆ ಹೋಗಿದ್ರೆ ಗತಿ ಏನಾಗ್ತಿತ್ತೋ ಗೊತ್ತಾ? ಅಸ್ಸರಿ, ಇಡೀ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ? ಆಕೆ ನಿಮ್ಮ ತಾಯಿ ಎಂಬುದನ್ನು ಮರೆತು ಅದಕ್ಕೆ ಮತ್ತು ಹೇಗೆ ಉಳಿದಿದ್ದೆ ಎಂದು ದಬಾಯಿಸಿದಳು. ಅವಳ ಮಾತನ್ನೆಲ್ಲ ಕೇಳಿದ ನಂತರ ಅಮ್ಮನಿಗೆ ಆಪರೇಷನ್ ಆಗಿದೆ ಮತ್ತು ಆ ವೈದ್ಯೆಯೇ ಅಷ್ಟು ಹಣ ಕೊಟ್ಟಿದ್ದಾಳೆ ಎಂಬುದು ಹಿರಿಯ ಮಗನಿಗೆ ಖಚಿತವಾಯಿತು. ಆತ ತಲೆ ಬಗ್ಗಿಸಿದ. ಕ್ಷಮಿಸಿ ಮೇಡಮ್, 2 ಲಕ್ಷ ರೂಗಳನ್ನು ಯಾರು ಕೊಡಬೇಕು ಎಂಬ ವಿಷಯವಾಗಿ ನಾವು ಅಣ್ಣ ತಮ್ಮಂದಿರಲ್ಲಿ ಜಗಳ ಶುರುವಾಯಿತು, ಅದಕ್ಕೆ ಲೇಟಾಗಿ ಬಿಡ್ತು ಅಂದ.
ಈ ಮಾತು ಕೇಳಿ ಇನ್ನಷ್ಟು ರೇಗಿದ ವೈದ್ಯೆ, ಥು, ನಿಮ್ಮದು ಒಂದು ಬದುಕ. ಆಕೆ ನಿಮ್ಮ ತಾಯಿ ತಾನೇ. ನೀವು ಹಣ ಕೊಡದೆ ಆಕೆಯನ್ನು ನೀವು ಜೊತೆಗಿಟ್ಟುಕೊಳ್ಳದೆ ಮತ್ಯಾರು ಇಟ್ಕೊಳ್ಬೇಕು ಎಂದಳು. ಅಪರಿಚಿತ ವೈದ್ಯೆ ಹೀಗೆ ಎಗರಾಡಿದ್ದು ನೋಡಿ ಕಿರಿಯವನಿಗೆ ರೇಗಿತು. ಆತ, ರೀ ಮೇಡಮ್, ನಮ್ಮ ಕಷ್ಟ ನಮಗೆ ನೀವು ಬುದ್ಧಿ ಹೇಳೋಕೆ ನಿಂತಿದ್ದೀರಾ. ದುಡ್ಡು ಕೊಡ್ತಾ ಇದ್ದೀವಿ ತಗೊಳ್ಳಿ. ನಮಗೆ 4 10 ಮಂದಿಗೆ ಹಂಚುವಷ್ಟು ಕಷ್ಟಗಳಿವೆ. ಆ ಮುದುಕಿನ ಬೇಕಿದ್ರೆ ನೀವೇ ಕರ್ಕೊಂಡು ಹೋಗಿ ಅಂದೆ ಬಿಟ್ಟ. ಅವನು ಮಾತು ಮುಗಿದ 2 ನಿಮಿಷಕ್ಕೆ ಆ ಬದಿಯ ಮಂಚದಿಂದ ಹೋ ಎಂಬ ಶಬ್ದವಾಯಿತು. ಎಲ್ಲರೂ ಬೆಚ್ಚಿಬಿದ್ದು ನೋಡುತ್ತಾರೆ. ಕಾವೇರಮ್ಮ ಕಣ್ತೆರೆದಳು. ಆಕೆ ಬಿಕ್ಕಳಿಸುತ್ತಿದ್ದಳು. ವೈದ್ಯೆಡೆಗೆ ದೀನಳಾಗಿ ನೋಡುತ್ತಿದ್ದಳು. ಈ 4 ಮಕ್ಕಳು ಆಕೆಯನ್ನು ಬೆರಗಾಗಿ ನೋಡುತ್ತಿದ್ದಾಗಲೇ ಒಮ್ಮೆ ಕೈ ಮುಗಿದು ಬನ್ನಿ ಎಂದು ವೈದ್ಯೆಗೆ ಸಂಜ್ಞೆ ಮಾಡಿದಳು. ಆಕೆ ದಡಬಡಿಸಿ ಹೋದರೆ ತನ್ನ ಬೆವೆತು ಹೋದ. ಒರಟಾಗಿದ್ದ ಕೈಗಳಿಂದ ಆಕೆಯ ಕೈ ಹಿಡಿದು ಹೇಳಿದಳು, ನೀನು ಯಾವ ಜನ್ಮದಲ್ಲಿ ನನಗೆ ತಾಯಿಯಾಗಿದ್ದೆ ಮಗಳೇ. ಕಡೆಗೂ ನನ್ನನ್ನು ಬದುಕಿಸಿಕೊಟ್ಟೆ. ನಿನಗೆ ನಮಸ್ಕಾರ ಕಣವ್ವ. ಈ 4 ಮಂದಿ ಮಕ್ಕಳನ್ನು ಸಾಕಲು, ಓದಿಸಲು, ಕೆಲಸಕ್ಕೆ ಸೇರಿಸಲು ನಾನು ಭಿಕ್ಷೆ ಬೇಡಿದೆ. ಕಂಡವರ ಮುಂದೆ ಕೈ ಜೋಡಿಸಿದೆ. ಶ್ರೀಮಂತರ ಮನೆಯಲ್ಲಿ ಪಾತ್ರೆ ತೊಳೆದೆ. ನಾನು ನೀರು ಕುಡಿದು ಮಕ್ಕಳಿಗೆ ಅನ್ನ ಕೊಟ್ಟೆ. ಆದರೆ ಇವತ್ತು ಮಕ್ಕಳು ನನಗೆ ಸರಿಯಾದ ಬಹುಮಾನ ಕೊಟ್ಟರು. ನಾನು ಬದುಕಿರಬಾರದು ಕಣಮ್ಮ. ಇಷ್ಟು ಹೇಳುವ ಹೊತ್ತಿಗೆ ಆಕೆ ಭಾವುಕಳಾದ. ಉಬ್ಬಸ ಶುರುವಾಯಿತು. ಈ ವೈದ್ಯೆ ಗಾಬರಿಯಾಗಿ ನರ್ಸ್ ಎಂದು ಕೂಗುವ ವೇಳೆಗೆ ಕಾವೇರಮ್ಮ ಚೇತರಿಸಿಕೊಂಡು ಹೀಗೆಂದಳು, ನಾನು ಬದುಕುವುದಿಲ್ಲ ಡಾಕ್ಟ್ರೇ, ಸತ್ತು ಹೋಗ್ತೇನೆ. ನನ್ನ ಹೆಣನ ಯಾವುದಾದ್ರೂ ಆಸ್ಪತ್ರೆಗೆ ಮಾರಿಬಿಡಿ. ಅದರಿಂದ ದುಡ್ಡು ಅಂತೇನಾದರೂ ಬಂದರೆ ಅದನ್ನು ನನ್ನ 4 ಮಕ್ಕಳಿಗೂ ಸಮನಾಗಿ ಹಂಚಿಬಿಡಿ. ಅವರು ಸುಖವಾಗಿ ಇರಲಿ. ಇಷ್ಟು ಹೇಳಿದ ಮರುಕ್ಷಣವೇ ಕಾವೇರಮ್ಮನ ಉಸಿರು ನಿಂತು ಹೋಯಿತು. ಹೌದು, ಯಾರು ಯಾವತ್ತೂ ಅಮ್ಮಂದಿರನ್ನು ನೋಯಿಸಬೇಡಿ ಎಂದು ಹೇಳುವ ಮೊದಲು ಈ ಕತೆ ಹೇಳಲೇಬೇಕು ಅನ್ನಿಸಿತು. ಮಾತೃದೇವೋಭವ ಮನೆಯ ಮೊದಲ ಪಾಠಶಾಲೆ. ತಾಯಿಯೇ ಮೊದಲ ಗುರು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬೆಲ್ಲ ಮಾತುಗಳನ್ನು ಕೇಳಿದ್ದೀರಲ್ಲ. ಹಾಗೆ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಯಾರು, ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎನ್ನುವ ಮಾತು ಇದೆ. ಹೌದು ಮಕ್ಕಳೇ, ತಾಯಿ ದೇವರಿಗೆ ಸಮಾನ. ತಾಯಿ ತನ್ನ ಮಕ್ಕಳಿಗಾಗಿ ಪಡುವ ಕಷ್ಟ ಅದು ಅವಳಿಗೆ ಮಾತ್ರ ಗೊತ್ತು. ಆದ್ದರಿಂದ ಮಕ್ಕಳಾದವರು ಹೆತ್ತವರ ಸೇವೆ ಮಾಡುವ, ಅವರಿಗೆ ಸಹಾಯ ಮಾಡುವ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು.